ಈಗ ಭಸ್ತ್ರಿಕಾ ಅಭ್ಯಾಸವನ್ನ ನೋಡ್ತೀವಿ. ಭಸ್ತ್ರಿಕಾ ಅಂದ್ರೆ ಏನು? ಸೊ ಲಂಗ್ಸ್ ಅನ್ನ ಶುಚಿ ಮಾಡೋದಕ್ಕಿರುವಂತ ಇನ್ನೊಂದು ಕ್ರಿಯೆ. ಭಸ್ತ್ರಿಕವನ್ನ ಪ್ರಾಣಾಯಾಮದ ರೀತಿಯಲ್ಲೂ ಮಾಡ್ತಾರೆ, ಅದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ತೀವಿ. ಇವತ್ತು ಕ್ರಿಯೆ ರೀತಿಯಲ್ಲಿ ಭಸ್ತ್ರಿಕವನ್ನ ಹೇಗೆ ಮಾಡೋದು ಅಂತ ನೋಡೋಣ. ಕ್ರಿಯೆ ಅಂದ್ರೆ ಫೋರ್ಸ್ ಆಗಿ ಮಾಡೋದು. ಸೊ ಇಲ್ಲಿ ನಾವು ಕೈಯನ್ನು ಜೋಡಿಸ್ಕೊಂಡು ಮಾಡ್ತೀವಿ. ಕೈ ಇಲ್ದೇನೂ ಕೂಡ ಮಾಡಬಹುದು, ನಮ್ಗೆ ಗೊತ್ತಿದೆ ಅಂತಾದ್ರೆ ಕೈ ಜೋಡಿಸ್ಕೊಂಡು ಮಾಡಿದ್ರೆ ಸುಲಭ ಆಗುತ್ತೆ. ಕೈ ಮೇಲಕ್ಕೆ ಹೋದಾಗ ಇನ್ಹೇಲು ಮಾಡ್ಬೋದು, ಎಕ್ಸೇಲು ಮಾಡ್ಬೋದು, ಅವರವರ ಅನುಕೂಲ. ಹೀಗೆ ಹೋದಾಗ ಇನ್ಹೇಲು, ಹೀಗೆ ಹೋದಾಗ ಎಕ್ಸೇಲು, ಯಾವ್ದಾದ್ರು ಮಾಡ್ಬೋದು, ಅದು ಇದೇ ಆಗ್ಬೇಕು ಅಂತಿಲ್ಲ. ಆದ್ರೆ ಕೈ ಹಿಂದಕ್ಕೆ ಹಿಂಗೆ ಎಳಿಬಾರ್ದು, ಯಾವಾಗ್ಲೂ ಎಲ್ಬೋ ಹಿಂದಕ್ಕೆ ಹೋಗ್ಬಾರ್ದು. ಅಪ್ ಡೌನ್, ಅಪ್ ಡೌನ್. ಸೊ ಚೆಸ್ಟ್ ಮೇಲ್ಭಾಗಕ್ಕೆ ಹೊಡಿಬೇಕು, ಕೆಳಭಾಗಕ್ಕೆ ಹೊಡಿಬೇಕು. ಮೇಲ್ಭಾಗದಿಂದ ಕೆಳಭಾಗ ಹೊಡೆದಾಗ ಲೋಯರ್ ಪಾರ್ಟ್ ಅಲ್ಲೆಲ್ಲ ವೈಬ್ರೇಷನ್, ಅಪ್ವಾರ್ಡ್ ಹೊಡೆದಾಗ ಅಪ್ಪರ್ ಪಾರ್ಟ್ ಚೆಸ್ಟ್ ರೀಜನ್ ಅಲ್ಲಿ ವೈಬ್ರೇಷನ್ ಬರುತ್ತೆ. ಸೊ ಈ ಅಭ್ಯಾಸವು ಅದೇ ಲಿಮಿಟೇಷನ್. ಕಪಾಲಭಾತಿ ಯಾರೆಲ್ಲ ಮಾಡಬಾರ್ದು ಅಂತ ಹೇಳಿದಿನೋ ಅವರು ಇದನ್ನ ಕೂಡ ಮಾಡಬಾರ್ದು ಅಭ್ಯಾಸವನ್ನ. ಸೊ ಅಭ್ಯಾಸವನ್ನ ಹೇಗ್ ಮಾಡೋದು ಅಂತ ನೋಡ್ತಾ ಬರೋಣ. ಇದು ಅಷ್ಟೇ, ನಿಧಾನದಿಂದ ಮಾಡ್ತಾ ಮಾಡ್ತಾ ಬೇಗ ಹೆಚ್ಚಿಸ್ಕೋಬಹುದು. ಕೈ ಇದ್ದು ಮಾಡ್ಬೋದು, ಕೈ ಇಲ್ಲದೆ ಮಾಡ್ಬೋದು. ಎಲ್ಲಾ ವಿಧವನ್ನ ನಾನು ತೋರಿಸ್ತಾ ಹೋಗ್ತೀನಿ. ಹಾಗೇನೆ ಇಲ್ಲಿ ಫೋರ್ಸ್ಫುಲ್ ಇನ್ಹೇಲ್ ಎಕ್ಸೇಲ್ ಎರಡೂ ಆಗ್ಬೇಕು. ಅದರಲ್ಲಿ ಎಕ್ಸೇಲ್ ಮಾತ್ರ ಆಗಿತ್ತು ಕಪಾಲಭಾತಿಯಲ್ಲಿ, ಇದರಲ್ಲಿ ಇನ್ಹೇಲ್ ಎಕ್ಸೇಲ್ ಸಮ ಪ್ರಮಾಣದ ಫೋರ್ಸ್. ಎಕ್ಸೇಲ್ ಎಲ್ರಿಗೂ ಫೋರ್ಸ್ ಆಗಿ ಮಾಡಕ್ ಬರುತ್ತೆ, ಆದ್ರೆ ಇನ್ಹೇಲ್ಗೆ ನಾವು ಹೆಚ್ಚು ಗಮನ ಕೊಟ್ಟು ಫೋರ್ಸ್ ಆಗಿ ಇನ್ಹೇಲ್ ಅನ್ನ ಮಾಡಬೇಕು, ಫೋರ್ಸ್ ಆಗಿ ಬಿಡಬೇಕು. ಮೂಗಿನ ಮೂಲಕ ಇನ್ಹೇಲ್ ಮಾಡುವಾಗ ಮುಖ ಒಂದ್ ಸ್ವಲ್ಪ ವಿಕಾರ ಆಗುತ್ತೆ, ಹಿಂಡುತ್ತೆ, ಪರವಾಗಿಲ್ಲ, ತೊಂದರೆ ಇಲ್ಲ, ಮಾಡೋಣ. ದೀರ್ಘ ಶ್ವಾಸ ಒಳಕ್ಕೆ, ಪೂರ್ತಿ ಹೊರಕ್ಕೆ ತಯಾರಿ ಮಾಡ್ಕೊಳ್ತೀವಿ. ಆ ಮೂಲಕ ರಿಲ್ಯಾಕ್ಸ್. ಎಷ್ಟು ಮಾಡ್ಬೇಕು ಇದನ್ನ? ಒಂದು 30-50 ಸ್ಟ್ರೋಕ್ಸ್ ಇಂದ ಆರಂಭ ಮಾಡ್ಕೊಳ್ತಾ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಸ್ವಲ್ಪ ಹೊತ್ತು ನಿಲ್ಸಿದ ತಕ್ಷಣ ಇಲ್ಲೂ ಕೂಡ ತಲೆಯಲ್ಲಿ ಡಿಸಿನೆಸ್, ಒಂಥರ ತಲೆ ಸುತ್ತಿದ ಅನುಭವ ಆಗುತ್ತೆ. ಸರ್ವೇ ಸಾಮಾನ್ಯ, ಭಯ ಪಡುವಂಥದ್ದೇನಿಲ್ಲ. ಪರಿಣಾಮಕಾರಿಯಾಗಿದ್ದ ಅಭ್ಯಾಸ ಅಂತ ಭಾವಿಸ್ಕೋಬೇಕು. ತನ್ನಿಂತಾನೆ ರಕ್ತ ಸಂಚಾರ ಕಡಿಮೆಗೊಂಡಾಗ ತಲೆಯ ಭಾಗಕ್ಕೆ ಸರಿ ಹೋಗುತ್ತೆ. ಹಾಯಾಗಿ ಒಂದೆರಡು ಉಸಿರಾಟ ತಗೊಳ್ತಾ ಇರ್ತೀವಿ. ಉಸಿರು ತನ್ನಿಂತಾನೆ ಸ್ವಲ್ಪ ಹೊತ್ತು ನಿಲ್ಲುತ್ತೆ. ಹಿತವಾದ ಅನುಭವ, ಸಂತಸದ ಅನುಭವ ಸಿಗುತ್ತೆ, ಫ್ರೆಶ್ನೆಸ್ಸಿನ ಅನುಭವ ಸಿಗುತ್ತೆ. ಇದನ್ನ ನಿತ್ಯವೂ ಮಾಡ್ಕೊಂಡು ಬಂದ್ರೆ ಹಾಯ್ ಅನ್ಸುತ್ತೆ. ದಿನ ಎಲ್ಲ ನಮ್ಗೆ ಲವಲವಿಕೆ ಇರುತ್ತೆ. ಅಂಗೈಯನ್ನು ಉಜ್ಜಿ ಬಿಸಿ ಮಾಡ್ಕೊಂಡು ಕಣ್ಣಿನ ಸುತ್ತ ಇಟ್ಟು ಕಣ್ಣನ್ನ ತೆರೆಯೋಣ. ಈ ರೀತಿಯ ವಿಶೇಷ ಅಭ್ಯಾಸಗಳನ್ನ ಇನ್ನೂ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನಮ್ಮ ಚಾನಲ್ ಅನ್ನ. ಧನ್ಯವಾದಗಳು.